ಹೇ ಗೈಸ್, ವೆಲ್ಕಮ್ ಬ್ಯಾಕ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ರಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಯಾರೆಲ್ಲ ಕನ್ಸೀವ್ ಆಗಬೇಕು ಅಂತ ಅನ್ಕೊಳ್ತಾ ಇದ್ದೀರಾ ಅವರಿಗೆಲ್ಲ ಇದು ತುಂಬಾನೇ ಯೂಸ್ಫುಲ್ ಆಗಿರುವಂತ ವಿಡಿಯೋ. ಕನ್ಸೀವ್ ಆಗಬೇಕು ಅಂತ ಅನ್ಕೊಂಡಿರೋರು ಈ ತಪ್ಪನ್ನ ನೀವು ಮಾಡಲೇಬಾರ್ದು. ಫರ್ಟಿಲಿಟಿ ಮಿಸ್ಟೇಕ್ಸ್. ನಾವು ಯಾವಾಗ ರಿಯಲಿ ವರಿ ಮಾಡಬೇಕು ನಮಗೆ ಇನ್ಫರ್ಟಿಲಿಟಿ ಇದೆ ಅಂತ ಹೇಳಿದ್ರೆ, ಅಥವಾ ನಾವು ನ್ಯಾಚುರಲಿ ಕನ್ಸೀವ್ ಆಗಬೇಕು ಅಂದ್ರೆ ಎಷ್ಟು ಟೈಮ್ ಕೊಡಬೇಕು, ಮತ್ತೆ ಅನ್ನೆಸೆಸರಿ ವಿಷಯಗಳಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಯಾವಾಗ ನಾವು ನೆಸೆಸರಿಯಾಗಿ ವರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ. ಜನರಲ್ ಆಗಿ ಇದ್ರ ಬಗ್ಗೆ ನಾಲೆಡ್ಜ್ ನ ತಿಳ್ಕೊಂಡಿರ್ಲೇಬೇಕು. ತುಂಬಾ ಜನ ತುಂಬಾ ಸ್ಟ್ರೆಸ್ ಔಟ್ ಆಗ್ತಾರೆ, ಮದ್ವೆ ಆಗಿ ಇನ್ನು ಮಕ್ಳಾಗಿಲ್ಲ ಅಂತ ಹೇಳಿ ಮನೇಲೆಲ್ಲ ಕೇಳ್ತಿದ್ರೆ ತುಂಬಾ ಪ್ರೆಷರ್ ಆಗ್ತಿದೆ ಅಂತ ಹೇಳಿ. ಹಸ್ಬೆಂಡ್ ವೈಫ್ ಗಿಂತ ರಿಲೇಟಿವ್ಸ್, ಫ್ಯಾಮಿಲಿ, ಫ್ರೆಂಡ್ಸ್ ಆಗಿರ್ಬೋದು ತುಂಬಾ ಪ್ರೆಷರ್ ಆಗ್ತಿರ್ತಾರೆ. ಜಸ್ಟ್ ಬಿಕಾಸ್ ಮನೆಯವರು ಪ್ರೆಷರ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬೇಗ ಬೇಗ ಕನ್ಸೀವ್ ಆಗಕ್ ಆಗೋದಿಲ್ಲ. ಪ್ರೆಗ್ನೆನ್ಸಿ ಅನ್ನೋದು ಇಟ್ಸ್ ಅ ನ್ಯಾಚುರಲ್ ಫಿನಾಮಿನಾ. ಅಂದ್ರೆ ಹಿಂದಿನ ಕಾಲದಲ್ಲೆಲ್ಲ ನ್ಯಾಚುರಲ್ ಆಗಿ ಕನ್ಸೀವ್ ಆಗ್ತಿತ್ತು, ಆಗೇನು ಮೆಡಿಸಿನ್ ಇರ್ತಾ ಇರ್ಲಿಲ್ಲ, ಏನು ಇರ್ತಾ ಇರ್ಲಿಲ್ಲ, ಹಾಗೆ ಡೆಲಿವರಿ ಎಲ್ಲ ಆಗ್ತಿತ್ತು. ಬಟ್ ಈಗ ನಾವು ಈಗ ಮಾಡರ್ನೈಸೇಷನ್ ಅಲ್ಲಿ ಸ್ವಲ್ಪ ಅಪ್ಡೇಟ್ ಆಗಿವಿ, ಟೆಕ್ನಾಲಜಿ ಎಲ್ಲ ಗೊತ್ತಾಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಮ್ಮ ಅರ್ಜೆನ್ಸಿಗೋಸ್ಕರ ನಾವು ಕನ್ಸೀವ್ ಆಗೋದಕ್ಕೆ ಆಗೋದಿಲ್ಲ. ಸ್ವಲ್ಪ ಮಿಸ್ಟೇಕ್ಸ್ ನಾವು ಮಾಡ್ತಿರ್ತೀವಿ, ಆದ್ರೆ ನಮಗ್ ಗೊತ್ತಾಗಿರಲ್ಲ ಅಷ್ಟೇ. ಯಾವ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ ಅಂತ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಫಸ್ಟ್ ನಮ್ಗೆ ಓವಲೇಷನ್ ಯಾವ ಟೈಮ್ಗೆ ಆಗುತ್ತೆ ಅಂತ ತಿಳ್ಕೊಬೇಕು. ಓವಲೇಷನ್ ಅಂದ್ರೆ ಏನು ಅಂತ ಹೇಳಿದ್ರೆ, ಎವ್ರಿ ಮಂತ್ ನಮ್ಮ ಬಾಡಿಯಲ್ಲಿ ಓವರೀಸ್ ಇಂದ ಒಂದು ಮೊಟ್ಟೆ ರಿಲೀಸ್ ಆಗುತ್ತೆ. ಒಂದೇ ಎಗ್ ನಮ್ಮ ಬಾಡಿಯಿಂದ ರಿಲೀಸ್ ಆಗೋದು. ನಮ್ಗೆ ಮಿಲಿಯನ್ಸ್ ಆಫ್ ಸ್ಪರ್ಮ್ಸ್ ಇರ್ಬೋದು, ಲಕ್ಷಗಟ್ಟಲೆ ಸ್ಪರ್ಮ್ಸ್ ಇರುತ್ತೆ ನಮ್ಮ ಒಂದು ಎಗ್ ನ ಫರ್ಟಿಲೈಸ್ ಮಾಡ್ಲಿಕ್ಕೆ. ನಮ್ಮ ಬಾಡಿನಲ್ಲಿ ಒಂದೇ ಎಗ್ ಸೈಕಲ್ ಅಲ್ಲಿ ಪ್ರೊಡ್ಯೂಸ್ ಆಗೋದು. ಎಗ್ ಪ್ರೊಡ್ಯೂಸ್ ಆದ್ರೆ 12 ಗಂಟೆಯಿಂದ 24 ಗಂಟೆಗಳವರೆಗೂ ಅಷ್ಟೇನೆ ಜೀವಂತವಾಗಿರುತ್ತೆ. ಅದ್ರ ಮೇಲೆ ಬಂದ ತಕ್ಷಣ ಅದು ಸತ್ತೋಗ್ಬಿಡತ್ತೆ. ನಮ್ಗೆ ಅಷ್ಟೇನೆ ಶಾರ್ಟ್ ಸ್ಪ್ಯಾನ್ ಇರೋದು. ಬಟ್ ಸ್ಪರ್ಮ್ಸ್ ಆಗಲ್ಲ. ನಮ್ಮ ಬಾಡಿಯಲ್ಲಿ 72 hours ಇಂದ 5 days ವರೆಗೂ ಜೀವಂತವಾಗೇ ಇರುತ್ತೆ. ಅದಕ್ಕೆ ನಾವು ನಮ್ಮ ಓವಲೇಷನ್ ಪೀರಿಯಡ್ ಯಾವುದು ಅಂತ ನಮ್ಗೆ ಗೊತ್ತಿರಬೇಕು. ಹೀಗೆ ಓವಲೇಷನ್ ಆಗಿದೆ ಅಂತ ಐಡೆಂಟಿಫೈ ಮಾಡೋದು ಅಂತ ಹೇಳಿದ್ರೆ, ಈಗ ಮಾರ್ಕೆಟ್ ಅಲ್ಲಿ ಓವಲೇಷನ್ ಕಿಟ್ ಸಿಗುತ್ತೆ, ಅದನ್ನ ಬಳಸ್ಕೊಂಡು ಕೂಡ ನೀವು ಐಡೆಂಟಿಫೈ ಮಾಡ್ಕೋಬಹುದು. ಪಾಸಿಟಿವ್ ಬಂದಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ 24 hours ಅಲ್ಲಿ ಯಾವಾಗ ಬೇಕಾದ್ರೂ ಓವಲೇಷನ್ ಆಗ್ಬಹುದು. ಎಕ್ಸಾಕ್ಟ್ ಆಗಿ ಪಿನ್ ಪಾಯಿಂಟ್ ಮಾಡಿ ಹೇಳಕ್ ಆಗೋದಿಲ್ಲ ಓವಲೇಷನ್ ಯಾವಾಗ ಆಗುತ್ತೆ ಯಾವಾಗ ಆಗಲ್ಲ ಅಂತ. ಇದೇ ಟೈಮಲ್ಲೇ ಎಗ್ ರಿಲೀಸ್ ಮಾಡಿದ್ರೆ ಇದೇ ಟೈಮಲ್ಲೇ ಓವಲೇಷನ್ ಆಗಿದೆ ಅಂತ ಹೇಳಿ ಯಾರ ಕೈಲೂ ಹೇಳಕ್ ಆಗೋದಿಲ್ಲ. ನಮ್ಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರ್ಬೇಕು. ಈ ಟೈಮಲ್ಲಿ ಯಾವಾಗಾದ್ರೂ ಒಂದಿನ ನಮ್ಗೆ ಆಗ್ಬೋದು. ನಮ್ಗೆ ಯಾವಾಗ್ಲೂ 28 ದಿನ ಸೈಕಲ್ ಇದ್ರು ಸಮ್ಟೈಮ್ಸ್ ಓವಲೇಷನ್ ನಮ್ ಸೈಕಲ್ ಅಲ್ಲೇ ಎಲ್ಲ ತಿಂಗಳು ಒಂದೇ ಸತಿ ಆಗೋದಿಲ್ಲ. ಎಲ್ಲ ತಿಂಗಳಲ್ಲೂ ನಮ್ಗೆ ಸೇಮ್ ಡೇಸ್ ಅಲ್ಲೇ ಪೀರಿಯಡ್ ಬಂದ್ರು ಸಹ, ಬಟ್ ಸಮ್ ಟೈಮ್ ಓವಲೇಷನ್ ನಮ್ಗೆ ಅದೇ ದಿನ ಆಗುತ್ತೆ ಅಂತ ನಾವು ಹೇಳಕ್ ಆಗೋದಿಲ್ಲ. ಓವಲೇಷನ್ ಕಿಟ್ ಇಟ್ಕೊಂಡು ಇವಾಗ ಆಗಿದೆ ಅಂತ ಹೇಳ್ಬಿಟ್ಟು ಅವತ್ ಮಾತ್ರ ಕಾಂಟ್ಯಾಕ್ಟ್ ಇಟ್ಕೊಂಡು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಿದ್ರೆ ಅದು ಆಗೋದಿಲ್ಲ. ಅದರಿಂದ ನಮ್ಗೆ ಫಸ್ಟ್ ಓವಲೇಷನ್ ಯಾವಾಗ ಆಗುತ್ತೆ ಅಂತ ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇಟ್ಕೊಂಡಿರ್ಬೇಕು. ನಾಲೆಡ್ಜ್ ಇದ್ದು ನಾವು ಓವಲೇಷನ್ ನ ಟ್ರ್ಯಾಕ್ ಮಾಡ್ಕೊಂಡು ಯಾವಾಗ ಓವಲೇಷನ್ ಆಗುತ್ತೋ ಅವಾಗ ಮಾತ್ರ ನಾವು ಇಂಟರ್ಕೋರ್ಸ್ ಇಟ್ಕೊಂತೀವಿ, ಕಾಂಟ್ಯಾಕ್ಟ್ ಇಟ್ಕೊಂತೀವಿ ಅಂತ ಹೇಳಿದ್ರೆ ಅದು ಕೂಡ ಆಗೋದಿಲ್ಲ. ಹಂಗ್ ಮಾಡ್ಬಾರ್ದು. ಓವಲೇಷನ್ ಒಂದು ರೇಂಜ್ ಅಲ್ಲಿ ಯಾವಾಗ್ಲೂ ಇರ್ಬೇಕು. ಓವಲೇಷನ್ ಮಿಡಲ್ 10 days ನ ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಂಡಿರಿ. 1 ಅಂತ ನಿಮ್ಗೆ ಯಾವಾಗ ಪೀರಿಯಡ್ಸ್ ಆಯ್ತು ಅಂತ ಹೇಳಿ. ಡೇ 1 ಇಂದ ಡೇ 10 ವರೆಗೂ ಓವಲೇಷನ್ ಚಾನ್ಸಸ್ ಕಮ್ಮಿ ಇರುತ್ತೆ. ಡೇ 1 ಅಂದ್ರೆ ನಿಮ್ಗೆ ಪೀರಿಯಡ್ಸ್ ಸ್ಟಾರ್ಟ್ ಆಗಿರುತ್ತಲ್ಲ ಆ ಡೇಟ್, ಅವತ್ತಿನ ದಿನದಿಂದ ನೀವು ಕ್ಯಾಲೆಂಡರ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ 10th ಯಾವಾಗ ಬರುತ್ತೆ ಅಂತ ಹೇಳಿ. ಡೇ 10 ಇಂದ ಡೇ 20 ವರೆಗೂ ಆ 10 days ಅಲ್ಲಿ ನಿಮ್ಗೆ ಯಾವಾಗ ಬೇಕಾದ್ರೂ ಓವಲೇಷನ್ ಆಗ್ಬಹುದು. ಆ 10 days ನೀವು ಎವ್ರಿ ಆಲ್ಟರ್ನೇಟ್ ಡೇಸ್ ಕಾಂಟ್ಯಾಕ್ಟ್ ಇಟ್ಕೋಬೇಕು. ಓವಲೇಷನ್ ಕೆಟ್ಟಿದೆ, ನಾವು ಅದರಲ್ಲಿ ಟ್ರ್ಯಾಕ್ ಮಾಡ್ಕೊಂಡಿದೀವಿ, ಆ ಟೈಮಲ್ಲಿ ಮಾತ್ರ ನಾವು ಕಾಂಟ್ಯಾಕ್ಟ್ ಇಟ್ಕೋಬೇಕು ಅಂತ ಹೇಳಿದ್ರೆ ಅದು ಆಗೋದಿಲ್ಲ. ಫಸ್ಟ್ ಓವಲೇಷನ್ ಡೇಟ್ ನ ನೀವು ನೋಟ್ ಮಾಡಿ ಇಟ್ಕೊಳ್ಳಿ, ಆಮೇಲೆ ಆಲ್ಟರ್ನೇಟ್ ಡೇಸ್ ಅಲ್ಲಿ ನೀವು ಕಾಂಟ್ಯಾಕ್ಟ್ ನ ಇಟ್ಕೊಂಡ್ರೆ ಖಂಡಿತ ಆಗುತ್ತೆ. ಇಮಿಡಿಯೇಟ್ಲಿ ಇಂಟರ್ಕೋರ್ಸ್ ಮಾಡಿದ ತಕ್ಷಣ ನಮ್ಗೆ ಫ್ಲೂಯಿಡ್ ಎಲ್ಲ ಹೊರಗಡೆ ಬರ್ತಾ ಇದೆ ಅಂತ ಅನ್ನಿಸ್ತಿದೆ, ನಮ್ಮನ್ನೆಲ್ಲ ಯಾವ್ದು ಒಳಗಡೆ ನಿಲ್ತಾ ಇಲ್ಲ, ಎಲ್ಲ ಹೊಟ್ಟೋಗ್ತಾ ಇದೆ ಅಂತ ನೀವು ಅನ್ಕೋಬಾರ್ದು. ಯಾಕಂದ್ರೆ ಆತರ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇರೋದು ಒಂದೇ ಕೆಲಸ. ಒನ್ಸ್ ಸೆಮೆನ್ ನಮ್ಮ ಬಾಡಿಗೆ ಕಾಂಟ್ಯಾಕ್ಟ್ ಆದ ತಕ್ಷಣ ಅದ್ರದ್ದು ಒಂದೇ ಇಂಟೆನ್ಷನ್ ಇರೋದು ಎಗ್ ನ ಹುಡುಕೊಂಡು ಹೋಗೋದು. ಇಂಟರ್ಕೋರ್ಸ್ ಆದ ತಕ್ಷಣ ಲೈಫ್ ನ ಎಲಿವೇಟ್ ಮಾಡಿ ಇಟ್ಕೋಬೇಕು ಅನ್ನೋದೇನು ಇಲ್ಲ, ಇದೆಲ್ಲ ಒಂದು ಮಿತ್ ಅಷ್ಟೇನೆ. ಒನ್ಸ್ ಸೆಮೆನ್ ಇನ್ಸೈಡ್ ಹೋಗಿದೆ ಅಂದ ತಕ್ಷಣ ಎಗ್ ನ ಹುಡುಕೊಂಡು ತನ್ನ ಕೆಲಸವನ್ನ ಅದು ಪ್ರಾರಂಭಿಸ್ಬಿಡುತ್ತೆ. ಇನ್ ಕೇಸ್ ನಿಮಗೆ ಇನ್ನೂ ಡೌಟ್ಸ್ ಇದೆ, ಇಂಟರ್ನೆಟ್ ಎಲ್ಲ ನೋಡಿ ಲೆಗ್ಸ್ನ ಎಲಿವೇಟ್ ಮಾಡಿ ಇಟ್ಕೋಬೇಕು ಅಂತ ಅನ್ನಿಸ್ತು ಅಂದ್ರೆ ನೀವು ಎಲಿವೇಟ್ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ಬಟ್ ಸೈಂಟಿಫಿಕಲ್ಲಿ ಯಾವುದೇ ಎವಿಡೆನ್ಸ್ ಇಲ್ಲ ಇದ್ರ ಬಗ್ಗೆ. ಡಾಕ್ಟರ್ಸ್ ಕೂಡ ಸಜೆಸ್ಟ್ ಮಾಡೋದಿಲ್ಲ. ನೆಕ್ಸ್ಟ್ ಯಾವಾಗ ನಾವು ಇನ್ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ, ಯಾವಾಗ ನಾವು ರಿಯಲಿ ವರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ, ನಿಮ್ಗೆ ಏನಾದ್ರೂ ರೆಗ್ಯುಲರ್ ಪೀರಿಯಡ್ಸ್ ಇದೆಯಾ, ನಿಮ್ಗೆ ಏಜು ಲೆಸ್ ದ್ಯಾನ್ 30 ಇದೆಯಾ. 35 ಹೇಳ್ತಾರೆ, ಬಟ್ ನಾವು 30 ತಗೊಳ್ಳೋಣ. ಲೆಸ್ ದ್ಯಾನ್ 35 ಏಜ್ ಇದ್ದು ನಿಮ್ಗೆ ರೆಗ್ಯುಲರ್ ಪೀರಿಯಡ್ ಇದೆ ಅಂತ ಹೇಳಿದ್ರೆ, ನಿಮ್ಗೆ ಏನು ಬೇರೆ ಅಂಡರ್ಲೈನ್ ಕಾಸಸ್ ಇಲ್ಲ ಅಂತ ಹೇಳಿದ್ರೆ, ಪಾಲಿಸಿಸ್ಟಿಕ್ ಓವರೀಸ್, ಥೈರಾಯ್ಡ್ ಪ್ರಾಬ್ಲಮ್, PCOD ಪ್ರಾಬ್ಲಮ್, ಆತರ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ 1 year ಗ್ಯಾಪ್ ಕೊಡ್ಲೇಬೇಕು. ಯಾರೇ ಆಗ್ಲಿ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಿರೋರು ಫಸ್ಟ್ ಮಂತ್ ನಮ್ಗೆ 10 to 15% ಅಷ್ಟೇ ಚಾನ್ಸಸ್ ಇರುತ್ತೆ ಕನ್ಸೀವ್ ಆಗ್ಲಿಕ್ಕೆ. ಎವ್ರಿ ಮಂತ್ ನೀವು ಕಂಟಿನ್ಯೂಸ್ ಆಗಿ ಪ್ಯಾಟ್ರನ್ ಅಲ್ಲಿ ಟ್ರೈ ಮಾಡ್ತಾ ಇದ್ದು ನಿಮ್ಗೆ ಕನ್ಸೀವ್ ಆಗ್ಲಿಕ್ಕೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ, ಅದಾದ್ಮೇಲೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ನ ತಗೋಬಹುದು.
ಅದಕ್ಕೂ ಮುಂಚೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಹೋಗಬಾರ್ದು. ಯಾಕೆ ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ ತಕ್ಷಣ ನಮಗೆ ಒಂದು ಸ್ಟ್ರೆಸ್ ಅನ್ನೋದು ಬಂದ್ಬಿಡುತ್ತೆ. ಎವ್ರಿ ಮಂತ್ ಏನೋ ಮಾಡ್ತಿದೀವಿ, ಎಕ್ಸ್ಪೆಕ್ಟೇಷನ್ ಅನ್ನೋದು ಜಾಸ್ತಿ ಆಗ್ಬಿಡುತ್ತೆ. ಮತ್ತೆ ಏನಾದರೂ ರಿಸಲ್ಟ್ ನೆಗೆಟಿವ್ ಆಗಿ ಬಂತು ಅಂತ ಹೇಳಿದ್ರೆ ಮತ್ತೆ ಡಿಪ್ರೆಷನ್ ಆಗಿ ಹೋಪ್ ಕಳ್ಕೊಂಡು ಲೋ ಆಗ್ಬಿಡ್ತೀವಿ. ನಂತರ ಪಾಸಿಟಿವ್ ಮೈಂಡ್ ಸೆಟ್ಟೇ ಇರೋದಿಲ್ಲ. ಸುಮಾರು ಜನಕ್ಕೆ IVF ಟ್ರೀಟ್ಮೆಂಟ್ ತಗೊಂಡು ಮಕ್ಕಳಾಗಿರೋದಿಲ್ಲ, ಅಥವಾ ಟ್ರೈ ಮಾಡಿ ಬಿಟ್ಬಿಟ್ಟಿರ್ತಾರೆ. ನೆಕ್ಸ್ಟ್ ಅವ್ರಿಗೆ ಏನು ಇರುತ್ತೆ ತಲೆನಲ್ಲಿ ಅಂತ ಹೇಳಿದ್ರೆ ಮುಂದೆ ನಮಗೆ ಮಕ್ಕಳೇ ಬೇಡ ಅಂತ ಬಿಟ್ಬಿಟ್ಟಿರ್ತಾರೆ. ಅಂಥವ್ರಿಗೆ ಮಕ್ಕಳಾಗೋದು ಬಿಕಾಸ್ ಅವ್ರ ಹತ್ರ ಸ್ಟ್ರೆಸ್ ಇರೋದಿಲ್ಲ, ಟೆನ್ಷನ್ ಇರೋದಿಲ್ಲ. ತುಂಬಾ ಅರ್ಲಿಯಾಗಿ ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಯಾಕಂದ್ರೆ ಸ್ಟ್ರೆಸ್ ಅನ್ನೋದು ತಲೆನಲ್ಲಿ ಕೂತ್ಕೊಂಡ್ಬಿಟ್ರೆ ಟೆನ್ಷನ್ಗೆನೇ ಪಾಸಿಟಿವ್ ಬರೋದು ಕೂಡ ನೆಗೆಟಿವ್ ಬಂದ್ಬಿಡುತ್ತೆ. ಸೊ ನನ್ನ ಪ್ರಕಾರ ನಿಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ನೀವು ವೆಯ್ಟ್ ಮಾಡ್ಬೋದು. ವೆಯ್ಟ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗೋದಿಲ್ಲ. ಈ ಥರ ಟೆನ್ಷನ್ನ ತಲೆಗೆ ಹಾಕೊಳ್ಳೋ ಬದಲು ನೀವು ಸ್ವಲ್ಪ ಟೈಮ್ ಕೊಟ್ಟು ನೋಡಿ. ಎಲ್ಲದಕ್ಕೂ ಟೈಮ್ ಬೇಕಾಗುತ್ತೆ. ಬಿಲೋ 30 ಏಜ್ ಇತ್ತು ಅಂದರೆ ನೀವು ವೆಯ್ಟ್ ಮಾಡ್ಬೋದು. ಅಕಸ್ಮಾತ್ ನಿಮ್ಗೆ ಏನಾದರೂ ಏಜ್ ಜಾಸ್ತಿ ಆಗಿಬಿಟ್ಟಿದೆ, ಪ್ರಾಬ್ಲಮ್ಸ್ ಇದೆ, ಲೈಕ್ ಥೈರಾಯ್ಡ್ ಪ್ರಾಬ್ಲಮ್, PCOD ಪ್ರಾಬ್ಲಮ್ಸ್, ಈ ಥರ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ರೆ ಆದಷ್ಟು ಬೇಗನೆ ನೀವು ಟ್ರೀಟ್ಮೆಂಟ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಏಜ್ ಆಗ್ತಾ ಬಾಡಿನಲ್ಲಿರುವಂಥ ಹೆಲ್ದಿ ಎಗ್ಸ್ ಡಿಸ್ಟ್ರಾಯ್ ಆಗ್ತಿರುತ್ತೆ. 25 ಇರುವಾಗ ನಮಗೆ ಎಷ್ಟು ಹೆಲ್ದಿ ಎಗ್ಸ್ ಇರುತ್ತೆ, 30, 35, 40 ಆದರೆ ಅಷ್ಟು ಹೆಲ್ದಿ ಎಗ್ಸ್ ಇರೋದಿಲ್ಲ. ತುಂಬ ಬೇಗ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಅಥವಾ ತುಂಬ ಡಿಲೇ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡೋದು ಎರಡು ತುಂಬಾನೇ ಡೇಂಜರ್. ನಾವು ಯಾವಾಗೂ ಮಿಡ್ಲಲ್ಲಿ ಇರಬೇಕು. ಇದು ತುಂಬಾ ಇಂಪಾರ್ಟೆಂಟ್, ಎಲ್ರಿಗೂ ಗೊತ್ತಿರಬೇಕು. ನೆಕ್ಸ್ಟ್ ಯಾವಾಗಲೂ ಹೆಂಗಸರಲ್ಲೇ ಪ್ರಾಬ್ಲಮ್ ಇದೆ ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಳ್ಳೋದು. ನೀವು ಟ್ರೀಟ್ಮೆಂಟ್ಗೆ ಹೋಗ್ತಿದ್ರೆ ಅಂತ ಹೇಳಿದ್ರೆ ಹಸ್ಬೆಂಡ್ ಅಂಡ್ ವೈಫ್ ಇಬ್ರು ಹೋಗ್ಬೇಕಾಗುತ್ತೆ. ಇಬ್ರದ್ದು ಕಂಪ್ಲೀಟ್ ವರ್ಕಪ್ ಮಾಡಬೇಕು. ಹೆಂಗಸರು ಮಾತ್ರ ಕನ್ಸೀವ್ ಆಗೋದು, ಹೆಂಗಸರಲ್ಲೇ ಪ್ರಾಬ್ಲಮ್ ಇದೆ ಅಂತ ಹೇಳ್ಕೊಂಡು ತಪ್ಪು ಕಲ್ಪನೆಯಲ್ಲಿ ಇರಬೇಡಿ. ಫಸ್ಟ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಜನರಲ್ ಚೆಕಪ್ ಮಾಡಬೇಕಾದ್ರೆ ಸೆಮನ್ಲೆಸ್ಸಸ್ ಆಗಲೇಬೇಕು. ಎಷ್ಟೇ ಟ್ರೀಟ್ಮೆಂಟ್ ತಗೊಂಡು ಸೆಮನ್ ಅಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಗೆ ಗಂಡ ಹೆಂಡತಿ ಇಬ್ರು ಹೋಗ್ಬೇಕಾಗುತ್ತೆ. ಇಬ್ರು ಜೊತೆಗೇನೆ ಇನ್ವೆಸ್ಟಿಗೇಷನ್ ಮಾಡಿ ಇಬ್ರು ಜೊತೆಗೆ ಟೆಸ್ಟ್ ಮಾಡಿಸ್ಕೋಬೇಕಾಗತ್ತೆ. ತಿಳ್ಕೋಬೇಕು ಏನು ರೀಸನ್ ಇದೆ ಇನ್ಫರ್ಟಿಲಿಟಿ ಬಿಹೈಂಡ್ ಅಂತ. ನನಗೆ ತಿಳಿದಿರೋ ಮಾಹಿತಿನ ನಾನು ನಿಮಗೆ ಹೇಳಿದ್ದೀನಿ. ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನಷ್ಟು ಇದೇ ಥರ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.